ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಬಿಡಿಸಲಾಗದ ಬಂಧ ಅಧ್ಯಾಯ 18. ಕತೆ ಹೇಗಿದೆ ಕೇಳಿ, ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಏನು ಹೇಳ್ತಿದ್ದೀರಾ ನೀವು ಎಂದು ಕೇಳಿದ ನರಸಿಂಹ ಆಘಾತದಿಂದಲೇ. ನಿಮ್ಮ ಕಿವಿಗೆ ಏನು ಬಿತ್ತೋ ಅದನ್ನೇ ಹೇಳಿದ್ದು ನಾನು ಎಂದರು ಪ್ರತಾಪ್ ಅವರು ಗಡುಸಾಗಿ. ಅಪ್ಪಾಜಿ, ಏನು ಹೇಳ್ತಿದ್ದೀರಾ ನೀವು? ಇದು ನನ್ನ ಮಗಳ ವಿಷಯ, ಸುಮ್ಮನೆ ಏನೇನೋ ಹೇಳಬೇಡಿ ಎಂದರು ಸೌಭಾಗ್ಯ ಅವರು. ಸ್ವಲ್ಪ ಸುಮ್ಮನೆ ಇರು ಭಾಗ್ಯ, ಇವತ್ತು ಎಲ್ಲ ವಿಷಯ ಗೊತ್ತಾಗಿಬಿಡಲಿ. ಹೇಳಿ ಶಾಸ್ತ್ರಿಗಳೇ, ನಿಮಗೆ ಯಾವ ಸತ್ಯ ಗೊತ್ತಾಗಿದೆ? ಏನು ವಿಷಯ ಎಂದು ಪ್ರಶ್ನೆ ಮಾಡಿದರು ಪ್ರತಾಪ್ ಅವರು. ಯಜಮಾನ್ರೇ, ಏನು ಹೇಳ್ತಿದ್ದೀರಾ ನೀವು? ಮಗು ಇದೆಯಾ? ಅಂದರೆ ಇಷ್ಟೆಲ್ಲ ಆದರೂ ಯಾಕೆ ಸತ್ಯ ಮುಚ್ಚಿಟ್ಟಿದ್ದಾರೆ ಎಂದು ನಡುಗುವ ಸ್ವರದಿಂದಲೇ ಪ್ರಶ್ನೆ ಮಾಡಿದರು ಶಂಕರ್ ಶಾಸ್ತ್ರಿಗಳು. ಕೂತ್ಕೊಳ್ಳಿ, ತಗೊಳ್ಳಿ, ಮೊದಲು ಈ ನೀರು ಕುಡಿಯಿರಿ ಎಂದು ನೀರು ತಂದುಕೊಟ್ಟಳು ಆರಿದ್ರ. ಅವಳು ಕೊಟ್ಟ ನೀರನ್ನು ಒಂದೇ ಸಲಕ್ಕೆ ಎತ್ತಿ ಘಟಘಟನೆ ಕುಡಿದ ಶಂಕರ್ ಶಾಸ್ತ್ರಿಗಳ ಮೈಮೇಲೆಲ್ಲ ನೀರು ಚೆಲ್ಲಿತ್ತು. ಅದು ಏನಿದೆಲ್ಲ? ಏನು ಹೇಳ್ತಿದ್ದಾರೆ ನಿಮ್ಮ ತಾತ ಎಂದು ಪ್ರಶ್ನೆ ಮಾಡಿದ ನರಸಿಂಹ. ಎಷ್ಟೋ ದಿನದ ಬಳಿಕ ಅವಳ ಹೆಸರು ಅವನ ಬಾಯಿಂದ ಕೇಳಿದವಳ ಕಣ್ಣಿಂದ ಜಾರದ ಕಂಬನಿ ಯಾರಿಗೂ ಕಾಣದ ಹಾಗೆ ಒರೆಸಿಕೊಂಡರೂ ಅದು ನೈದಿಲೆ ಮತ್ತು ಅರುಂಧತಿ ಅಜ್ಜಿಯ ಕಣ್ಣಿಗೆ ಬಿದ್ದಿತು. ಮದುವೆ ಆಗಿದೆ, ಸಂಸಾರ ಮಾಡಿದ್ದೀವಿ ಅಂದಮೇಲೆ ಮಗು ಆಗೋದ್ರಲ್ಲಿ ವಿಶೇಷ ಏನಿಲ್ಲ ಅಲ್ವಾ ಎಂದಳು ಆರಿದ್ರ ಸಹಜವಾಗಿಯೇ. ತೆಗೆದು ಬಿಟ್ಟ ಅಂದರೆ ಹೇಗಿರುತ್ತೆ ಗೊತ್ತಾ? ಸುಮ್ಮನೆ ತಮಾಷೆ ಮಾಡಬೇಡ, ಈಗಾಗಲೇ ನೀನು ಮಾಡಿರೋದೇ ಸಾಕಾಗಿದೆ ನನಗೆ ಎಂದ ನರಸಿಂಹ ತುಸು ಏರು ದನಿಯಲ್ಲಿ. ಶಾಸ್ತ್ರಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ ನೀನು? ಇಲ್ಲಿ ಮಾತನಾಡೋಕ್ಕೆ ಬಂದಿದ್ದು ನಾನು ಎಂದರು ಶಂಕರ್ ಶಾಸ್ತ್ರಿಗಳು ಜೋರಾಗಿ. ನಮ್ಮಿಬ್ಬರ ನಡುವೆ ಹಿಂದೆ ಏನಾಗಿತ್ತು ಅನ್ನೋದು ಮುಗಿದ ಅಧ್ಯಾಯ. ಅದನ್ನು ಮತ್ತೆ ಓದೋ ಆಸಕ್ತಿ ಆಗಲಿ ಅವಶ್ಯಕತೆ ಆಗಲಿ ನನಗಿಲ್ಲ. ನೀವು ಅದರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದರೆ ನಿಮಗೆ ನನ್ನ ಉತ್ತರ ಇಷ್ಟೇ ಎಂದಳು ಆರಿದ್ರ. ಪೂರ್ತಿಯಾಗಿ ಏನಾಗಿದೆ ಅಂತ ಮೊದಲಿಗೆ ಹೇಳು ಆರಿದ್ರ, ಆಮೇಲೆ ಅವಶ್ಯಕತೆ ಎಷ್ಟಿದೆ ಅನ್ನೋದರ ಬಗ್ಗೆ ಮಾತಾಡೋಣ. ಮದುವೆ ಆಗಿತ್ತು ಅನ್ನೋ ಮಾತೇ ನಮಗೆ ಆಘಾತ ಕೊಟ್ಟಿದೆ. ಅಂಥದ್ರಲ್ಲಿ ಇಲ್ಲಿ ಮದುವೆ ಜೊತೆಗೆ ಮಗು ಕೂಡ ಇದೆ ಅನ್ನೋ ಹೊಸ ಸುದ್ದಿ. ನಮ್ಮ ಮನಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡು ಎಂದಳು ನೈದಿಲೆ. ಹರಿದ ಪುಟದಲ್ಲಿ ಏನಿತ್ತು ಅನ್ನೋ ಕುತೂಹಲ ಯಾಕೆ? ಮುಂದೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಸುಮ್ಮನೆ ಇಷ್ಟು ದಿನ ಹೇಗಿದ್ರೋ ಹಾಗೇ ಇದ್ದು ಬಿಡಿ ಎಂದಳು ಆರಿದ್ರ ಭಾವರಹಿತವಾಗಿ. ಅದೆಲ್ಲ ಆಮೇಲೆ ನೋಡೋಣ, ಮೊದಲು ನನ್ನ ಮೊಮ್ಮಗು ಎಲ್ಲಿದೆ ಹೇಳಿ ಎಂದರು ಅನಸೂಯ. ಮಗು ಬಗ್ಗೆ ತಿಳಿದಾಗಿನಿಂದ ಅವರಿಗೆ ಅದರ ಬಗ್ಗೆ ತಿಳಿಯುವ ಕಾತುರ. ಬೇಡ ಎಂದ ಆರಿದ್ರ ಮಾತು ಮುಂದುವರಿಯುವ ಮೊದಲೇ, ಯಾಕೆ ಬೇಡ? ನನಗೆ ಬೇಕು, ಹೇಳು, ಎಲ್ಲಿದೆ ಮಗು? ಯಾವ ಮಗು? ಇಷ್ಟು ವರ್ಷ ಆದರೂ ನನ್ನಿಂದ ಈ ಸತ್ಯ ಯಾಕೆ ಮುಚ್ಚಿಟ್ಟಿದ್ಯಾ ಎಂದು ಪ್ರಶ್ನೆ ಮಾಡಿದ ನರಸಿಂಹ. ಯಾಕಂದರೆ ಆ ಮಗು ನಿನ್ನದೇ ಅಂತ ನೀನು ಒಪ್ಪಿಕೊಳ್ತೀಯ ಅನ್ನೋ ಭರವಸೆ ಇರಲಿಲ್ಲ ನನಗೆ. ಅದಕ್ಕೆ ಸತ್ಯವನ್ನು ಮುಚ್ಚಿಟ್ಟೆ. ಬಲವಂತದ ಮದುವೆ, ಅಚಾತುರ್ಯದಿಂದ ಶುರುವಾದ ಸಂಸಾರದ ಪ್ರತಿಫಲವೇ ಮಗು. ಅದಕ್ಕೆ ನಿನ್ನವರೆಗೆ ಆ ವಿಷಯ ತರಲಿಲ್ಲ ಎಂದಳು ಆರಿದ್ರ. ಮಗಳೇ, ಏನಮ್ಮ ಇದೆಲ್ಲ? ಏನು ಹೇಳ್ತಿದ್ದೀಯ ನೀನು? ಮದುವೆ, ಮಗು ಎಂದು ಕಣ್ತುಂಬಿ ಪ್ರಶ್ನೆ ಮಾಡಿದರು ಸೌಭಾಗ್ಯ. ಮಗಳ ಜೀವನದಲ್ಲಿ ಮದುವೆ, ಮಗು ಎರಡೂ ಮಹತ್ವದ ಘಟ್ಟ. ಅಂತಹ ವಿಷಯ ತನ್ನ ಅರಿವಿಗೂ ಮೀರಿಯಾಗಿದೆ. ತನಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಎಂದಾಗ ಅವರಿಗಾದ ಆಘಾತ ಎಲ್ಲರ ಊಹೆಗೂ ಮೀರಿತು. ಸೌಭಾಗ್ಯ, ಅಳಬೇಡ, ಸುಮ್ಮನೆ ಇರು. ಇಲ್ಲಿ ಯಾರ ತಪ್ಪು ಕೂಡ ಇಲ್ಲ, ಎಲ್ಲವೂ ಪರಿಸ್ಥಿತಿಯಿಂದಾಗಿ ಆದ ಅನಾಹುತ ಎಂದರು ಪ್ರತಾಪ್. ಅಷ್ಟಕ್ಕೂ ನಡೆದ ಅಷ್ಟೂ ವಿಷಯದ ಅರಿವು ಇರುವುದು ಆರಿದ್ರ ನರಸಿಂಹ ಬಿಟ್ಟರೆ ಅರುಂಧತಿ ಮತ್ತು ಪ್ರತಾಪ್ ಅವರಿಗೆ ಮಾತ್ರ. ಅದರಲ್ಲೂ ಸಂಪೂರ್ಣ ಚಿತ್ರಣದಿಂದ ನರಸಿಂಹ ಕೂಡ ಹೊರಗೆಯೇ. ಕಟ್ಟಿರೋ ತಾಳಿಗೆ 4.5 ವರ್ಷ ಆಗಿದೆ. ಜೊತೆಗೆ ಬಾಳಿಲ್ಲ ಅಂದರೂ ನಿನ್ನ ಇನ್ನೊಬ್ಬರ ಜೊತೆಗೆ ನೋಡೋಕೆ ಇಷ್ಟಪಡದ ನಾನು ಮಾಡಿರೋ ಸಂಸಾರ ಮರೆತು ಮಗು ಬಗ್ಗೆ ಪ್ರಶ್ನೆ ಮಾಡ್ತೀನಿ ಅಂತ ಹೇಗೆ ಅಂದುಕೊಂಡೆ ನೀನು ಎಂದು ಆರಿದ್ರ ಎದುರಿಗೆ ನಿಂತು ಪ್ರಶ್ನೆ ಮಾಡಿದ ನರಸಿಂಹ ಉಗ್ರ ನರಸಿಂಹನೇ ಆಗಿದ್ದ. ತನ್ನ ಕುಡಿಯ ಇರುವಿನ ಸುಳಿವು ಕೂಡ ಇಲ್ಲದಂತೆ ಮಾಡಿದವಳ ಮೇಲೆ ಅಸಮಾಧಾನ ಅವನಿಗೆ. ಬಿಟ್ಟು ಹೋಗೋ ಅಂತ ಹೇಳಿದಾಕ್ಷಣ ಹೋದವನ ಬಾಯಲ್ಲಿ ಈ ಮಾತು ಶೋಭೆ ತರಲ್ಲ ಎಂದು ವ್ಯಂಗ್ಯ ಬೆರೆಸಿ ಹೇಳಿದರು ಪ್ರತಾಪ್. ಹೋಗು ಅಂತ ಹೇಳಿದ್ದಕ್ಕೆ ಮಾತ್ರ ಹೋಗಿದ್ದಲ್ಲ ನಾನು. ಆ ಕ್ಷಣ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದ್ದ ಕಾರಣಕ್ಕೆ ಬಿಟ್ಟು ಹೋಗಿದ್ದು. ಆದರೆ ನಿಮ್ಮ ಈ ಮೊಮ್ಮಗಳು ಮಾಡಿದ್ದೇನು? ನನ್ನ ನಂಬರ್ ಬ್ಲಾಕ್ ಮಾಡಿ ನಾನು ಬೇರೆ ನಂಬರ್ನಿಂದ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಕೂಡ ಪ್ರತಿಕ್ರಿಯೆ ಕೊಡದೆ ಸತಾಯಿಸಿದಳು ಎಂದು ಆರಿದ್ರ ಮೇಲೆ ದೂರು ಹೇಳಿದ ನರಸಿಂಹ. ಸಾಕು, ನಿಲ್ಲಿಸ್ತೀರಾ ನಿಮ್ಮ ವಾದ ವಿವಾದ? ನಾವಿಲ್ಲಿ ಬಂದಿದ್ದು ಹಿಂದೆ ಏನಾಗಿದೆ ಅಂತ ತಿಳಿಯೋಕೆ ಹೊರತು ನಿಮ್ಮ ನಡುವೆ ಚರ್ಚೆ ಇಡೋಕೆ ಅಲ್ಲ. ಹೇಳೋದಿದ್ರೆ ಅದನ್ನು ಹೇಳಿ, ಅದು ಬಿಟ್ಟು ಹೀಗೆ ನಿಂದು ತಪ್ಪು ನಂದು ಸರಿ ಅನ್ನೋ ವಾದ ಬೇಕಾಗಿಲ್ಲ ಎಂದು ರೇಗಿದಳು ನೈದಿಲೆ. ಮಾಮ, ನಿನ್ನ ಮದುವೆ ಆಗಿದೆಯಾ ಈ ಆಂಟಿ ಜೊತೆಗೆ? ಮತ್ತೆ ನನಗೆ ಹೇಳೇ ಇಲ್ಲ ನೀನು?
ನಿನ್ನ ಜೊತೆ ನಾನು ನಿನ್ನ ಮದುವೆಗೆ ಹೊಸ ಬಟ್ಟೆ ಹಾಕ್ಕೊಂಡು ಉದ್ದ ಜಡೆ ಹಾಕ್ಕೊಂಡು ತುಂಬ ಮೇಕಪ್ ಮಾಡಿಕೊಂಡು ಚಂದ ಚಂದ ಫೋಟೋ ತೆಗೆಸಿಕೊಂಡು ಎಲ್ಲ ಮಾಡಬೇಕು ಅಂತಿದ್ದೆ. ಆದರೆ ಯಾವುದೂ ಆಗಿಲ್ಲ ಎಂದು ಬೇಸರದಿಂದ ಹೇಳಿದಳು ಚೋಟ್ಮೆಣಸಿನಕಾಯಿ ಸ್ವಪ್ನ. ಏಯ್ ಮುಚ್ಚೆ ಬಾಯಿ, ಇಲ್ಲಿ ಮದುವೆ ಆಗಿದ್ದೇ ಯಾರಿಗೂ ಹೇಳಿಲ್ಲ, ಅಂಥದ್ರಲ್ಲಿ ಇವಳಿಗೆ ಮೇಕಪ್ ಚಿಂತೆ. ಅಷ್ಟಕ್ಕೂ ಅವನು ಮದುವೆ ಆದಾಗ ನೀನು ಇನ್ನೂ ತೊಟ್ಟಿಲಲ್ಲಿದ್ಯ, ಅವನು ಹೇಳಿದ್ರು ನೀನೇನು ಹೋಗೋಕ್ಕೆ ಆಗ್ತಿರಲಿಲ್ಲ ಎಂದು ರೇಗುವಂತೆ ಹೇಳಿದಳು ನೈದಿಲೆ. ನೈದಿಲೆ, ಸ್ವಲ್ಪ ಸುಮ್ಮನೆ ಇರಮ್ಮ ನೀನು. ನೋಡಿ, ವ್ಯರ್ಥ ಮಾತುಕತೆ ಬೇಕಾಗಿಲ್ಲ. ಈಗ ಏನಾಗಿದೆ ಅನ್ನೋದನ್ನು ಬಿಡಿಸಿ ಹೇಳಿ. ನೀವು ನರಸಿಂಹ ಮತ್ತು ಆರಿದ್ರ ನಿಮ್ಮ ಮದುವೆ ಹೇಗಾಯಿತು, ಯಾಕಾಯಿತು, ಆಮೇಲೆ ದೂರ ಆಗಿದ್ದು ಯಾಕೆ, ಪ್ರತಿಯೊಂದು ಸತ್ಯ ಕೂಡ ನನಗೆ ಗೊತ್ತಾಗಬೇಕು ಎಂದರು ಶಂಕರ್ ಶಾಸ್ತ್ರಿಗಳು. ಹಿಂದೆ ಏನಾಗಿತ್ತು ಎನ್ನುವುದನ್ನು ತಿಳಿಯದೆ ಮುಂದಿನ ನಿರ್ಧಾರ ಮಾಡೋಕ್ಕೆ ಆಗಲ್ಲ ಅನ್ನೋದು ಅವರ ಅಭಿಪ್ರಾಯ. ಆಗಷ್ಟೇ ನನ್ನಪ್ಪ ತೀರಿ ಹೋಗಿದ್ರು. ಆ ನೋವು ದುಃಖ ಭರಿಸಲಾಗದೆ ಸೋತು ಹೋಗಿದ್ದ ನಾನು ಕಾಯಿಲೆ ಬಿದ್ದಂತೆ ಆಗಿದ್ದೆ. ಆಗಲೇ ನನ್ನ ಅಮ್ಮ ನನ್ನ ಸ್ಥಿತಿ ನೋಡಲಾರದೆ ಅವರೊಬ್ಬರೇ ನನ್ನ ಸಂಭಾಳಿಸಲು ಆಗದೆ ಅಜ್ಜ ಅಜ್ಜಿಯ ಊರಿಗೆ ಕರೆದುಕೊಂಡು ಹೋಗಿದ್ರು. ಕೂತರೆ ಕೂತಲ್ಲಿ ನಿಂತರೆ ನಿಂತಲ್ಲೇ ಇರುವ ನನ್ನ ಬದಲಿಸಲು ನೋಡಿ ಸೋತವರು ಕಡೆಗೆ ವೈದ್ಯರ ಮೊರೆ ಹೋಗಿದ್ದರು. ಆಗ ನನ್ನ ಮಾನಸಿಕ ಕೇಂದ್ರಕ್ಕೆ ಕರೆದುಕೊಂಡು ಹೋಗುವಂತೆ ಸಲಹೆ ಕೊಟ್ಟಾಗ ನನ್ನ ಅಜ್ಜ ನನ್ನ ಮೊಮ್ಮಗಳಿಗೆ ಆಗಿರೋದು ನೋವು ಅಷ್ಟೇ, ಹುಚ್ಚಲ್ಲ ಎಂದು ಬೈದು ಅಲ್ಲಿಂದ ಕರೆದುಕೊಂಡು ಬಂದಿದ್ದರು. ಬಹುಶಃ ಆಗಲೇ ನನಗೆ ಚಿಕಿತ್ಸೆ ಕೊಡಿಸಿದರೆ ನನ್ನ ಜೀವನದಲ್ಲಿ ಇವತ್ತಿನ ದಿನ ಬರ್ತಾನೇ ಇರಲಿಲ್ಲ ಅನಿಸುತ್ತೆ. ಆದರೆ ವಿಧಿಯಾಟ. ಬೇರೆಯೇ ಇದ್ದಾಗ ನಾವು ತಾನೇ ಏನು ಮಾಡೋಕ್ಕೆ ಸಾಧ್ಯ. ದಿನಗಳು ಅದರ ಪಾಡಿಗೆ ಸಾಗುತ್ತಿತ್ತು. ಎಲ್ಲವೂ ಬದಲಾಗಿತ್ತು ನನ್ನ ಹೊರತುಪಡಿಸಿ. ಆ ಸಮಯದಲ್ಲಿ ಅಕ್ಕಪಕ್ಕದ ಮನೆಯ ಮಕ್ಕಳು ನನ್ನ ಜೊತೆಗೆ ಆಡುವ ಬಾ ಎಂದು ಹರಟುವಾಗ ಆಗಾಗ ನಗುವ ನನ್ನ ನೋಡಿ ಅವರ ಜೊತೆಗೆ ಇದ್ದರೆ ನನ್ನಲ್ಲಿ ಬದಲಾಗಬಹುದು ಎನ್ನಿಸಿ ನನ್ನ ಅವರೊಂದಿಗೆ ಕರೆದುಕೊಂಡು ಹೋಗಲು ಹೇಳಿದರು ಅಜ್ಜ. ನಾನು ಒಪ್ಪದೇ ಇದ್ದಾಗ ಸುಮ್ಮನೆ ಹೋಗು, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ಕಳುಹಿಸಿದರೆ ಬಹುಶಃ ಅದೇ ನನ್ನ ಜೀವನದಲ್ಲಿ ಆದ ದೊಡ್ಡ ಬದಲಾವಣೆಯ ಬುನಾದಿ ಏನು. ಹೀಗೆ ದಿನಕ್ಕೊಂದು ಕಡೆ ಮಕ್ಕಳ ಜೊತೆಗೆ ಹೋದಾಗಲೇ ಕೆರೆಯ ಏರಿಯಲ್ಲಿ ಆಡುತ್ತಾ ಇರುವಾಗ ಯಾವುದೋ ಮಗುವೊಂದು ನೀರಲ್ಲಿ ಕೊಚ್ಚಿಕೊಂಡು ಹೋಗುತ್ತಿತ್ತು. ಅದನ್ನು ನೋಡಿ ಮಕ್ಕಳು ಕೂಗಿದರೂ ನನ್ನಲ್ಲಿ ಚಲನೆ ಇರಲಿಲ್ಲ. ಅದಾಗಲೇ ಅಪ್ಪನ ಸಾವಿನ ನೋವು ಮರೆಯಾದವಳಿಗೆ ಕಣ್ಮುಂದೆ ಮತ್ತೊಂದು ಸಾವು ಬಂದಂತೆ ಆಗಿ ಶಿಲೆಯಂತೆ ನಿಂತಿದ್ದೆ. ಯಾರೋ ಕೆನ್ನೆಗೆ ಜೋರಾಗಿ ಹೊಡೆದಾಗ ವಾಸ್ತವಕ್ಕೆ ಬಂದಿದ್ದೆ. ಅವತ್ತು ಆ ಏಟು ಕೊಟ್ಟಿದ್ದು ಇದೇ ನರಸಿಂಹಶಾಸ್ತ್ರಿ ಎಂದು ಮಾತು ನಿಲ್ಲಿಸಿದಳು ಆರಿದ್ರ. ಕಾಲೇಜು ಸ್ನೇಹಿತರ ಜೊತೆ ತಿರುಗಾಡಕ್ಕೆ ಅಂತ ಹೋದಾಗ ಕೆರೆಯಲ್ಲಿ ಮಗುವೊಂದು ಸಹಾಯ ಕೇಳಿಕೊಂಡು ಕೈ ಚಾಚುತ್ತಿದ್ದರೂ ಕೂಡ ಅದರತ್ತೆ ನೋಡದೆ ಹಾಗೇ ನಿಂತವಳ ನೋಡಿ ಎಲ್ಲಿಲ್ಲದ ಕೋಪ ಬಂದಿತ್ತು. ಮೊದಲು ಹೋಗಿ ಆ ಮಗುವನ್ನು ಕಾಪಾಡಿದೆ. ಆಮೇಲೆ ಇವಳ ಹತ್ತಿರ ಹೋಗಿ ಕರೆದರೂ ಸ್ಪಂದಿಸದೆ ಹಾಗೇ ನಿಂತಾಗ ಕೆನ್ನೆಗೆ ಬಾರಿಸಿದ್ದೆ ಕೋಪದಲ್ಲಿ ಎಂದು ಆ ದಿನದ ಘಟನೆಗೆ ಸಮಜಾಯಿಷಿ ನೀಡಿದ ನರಸಿಂಹ. ಆ ದಿನ ತಿಂದ ಏಟಿನ ಪ್ರಭಾವಕ್ಕೋ ಅಥವಾ ಕಣ್ಮುಂದೆ ಸಾವಿನ ಚಿತ್ರಣ ನೋಡಿ ಹೆದರಿದ್ದಕ್ಕೋ ಮನೆಗೆ ಹೋಗುವಷ್ಟರಲ್ಲಿ ಜ್ವರ ಬಂದಿತ್ತು. ಸುಧಾರಿಸಿಕೊಳ್ಳಲು ಮತ್ತೆರಡು ದಿನ ಬೇಕಾಗಿತ್ತು. ಹಳ್ಳಿಯಲ್ಲಿ ಸರಿಯಾಗದ ನನ್ನ ಮತ್ತೆ ಅಮ್ಮ ಊರಿಗೆ ಕರೆದುಕೊಂಡು ಬಂದರು ಎಂದು ತನ್ನ ಮಾತು ನಿಲ್ಲಿಸಿದಳು ಆರಿದ್ರ. ಹೊಡೆಯದೇನೋ ಹೊಡೆದು ಬಿಟ್ಟೆ, ಆದರೆ ರಾತ್ರಿ ಹೊತ್ತಿಗೆ ಪಶ್ಚಾತ್ತಾಪ ಕಾಡಲು ಶುರುವಾಗಿತ್ತು. ಕಣ್ಣೆದುರಿಗೆ ಜೀವ ಹೋಗ್ತಿದೆ ಅಂದಾಗ ಕೂಡ ಸುಮ್ಮನೆ ಇದ್ದಾಳೆ ಅಂದರೆ ಬಹುಶಃ ಅದೆಷ್ಟು ಆಘಾತ ಆಗಿರಬಹುದು. ನಾನು ಹೊಡೆದಾಗ ಕೂಡ ಇಹದ ಪ್ರಜ್ಞೆ ಇರದ ಹಾಗೆ ಇದ್ದಳು ಅಂದರೆ ಅವಳ ಮನಸ್ಥಿತಿ ಹೇಗಿರಬೇಕು. ಹೀಗೆ ಒಂದು ಆಲೋಚನೆ ಬಂದಿದ್ದೆ, ಒದ್ದಾಡಿ ಹೋಗಿದ್ದೆ. ಕ್ಷಮೆ ಕೇಳಬೇಕು ಅಂತ ನಿರ್ಧಾರ ಮಾಡಿ ಮರುದಿನವೇ ಸ್ನೇಹಿತರ ಜೊತೆಗೆ ಆರಿದ್ರನ್ನ ಹುಡುಕಿ ಹೊರಟೆ. ಕಡೆ ಪಕ್ಷ ಹೆಸರು ಕೂಡ ಗೊತ್ತಿರದ ಹುಡುಗಿಯ ಹಳ್ಳಿಯಲ್ಲಿ ಹುಡುಕೋಕ್ಕೆ ಸಾಧ್ಯವೇ? ಪ್ರಯತ್ನ ಕೈಗೂಡುವ ಮೊದಲೇ ಮರಳಿದ್ದೆ ಅಲ್ಲಿಂದ ಎಂದ ನರಸಿಂಹ. ಓಹ್, ಅಂದರೆ ನಿಮ್ಮಿಬ್ಬರ ಮೊದಲ ಭೇಟಿಯೇ ಕಹಿ ಅನುಭವ ಅನ್ನಿ ಹಾಗಾದರೆ. ಸರಿ, ಆಮೇಲೆ ನೀವು ಮತ್ತೆ ಭೇಟಿಯಾಗಿದ್ದು ಎಲ್ಲಿ ಎಂದು ಕೇಳಿದಳು ನೈದಿಲೆ. ನಿಮಾನ್ಸ್. ಈ ಹೆಸರು ಕೇಳಿದ ಕೂಡಲೇ ಎದ್ದು ನಿಂತಳು ನೈದಿಲೆ. ಕೂತ್ಕೊಳ್ಳಿ, ಇದೆಲ್ಲ ಆಗಿ 5 ವರ್ಷ ಆಗಿದೆ. ಈಗ ನಾನು ಸಂಪೂರ್ಣ ಸರಿಯಾಗಿದ್ದೀನಿ ಎಂದಳು ಆರಿದ್ರ ನಗುತ್ತಾ. ಹಳ್ಳಿಗೆ ಹೋದರೆ ಮನಸ್ಥಿತಿ ಬದಲಾಗಿ ಮಾನಸಿಕ ಸ್ಥಿತಿ ಜೊತೆಗೆ ದೈಹಿಕವಾಗಿ ಕೂಡ ಬಳಲಿದ್ದ ನನ್ನ ಆಸ್ಪತ್ರೆಗೆ ಸೇರಿಸಿದಾಗ ವೈದ್ಯರ ಸಲಹೆ ಮೇಲೆಗೆ ಮಾನಸಿಕ ಚಿಕಿತ್ಸಾ ಕೇಂದ್ರಕ್ಕೆ ಅಂದರೆ ನಿಮಾನ್ಸ್ಗೆ ಕರೆದುಕೊಂಡು ಹೋಗಿದ್ರು ಕೌನ್ಸಿಲಿಂಗ್ ಕೊಡಿಸುವ ಸಲುವಾಗಿ ಎಂದಳು ಆರಿದ್ರ. ಒಂದು ಹೆಣ್ಣಿನ ಮೇಲೆ ಕೈ ಮಾಡಿದ ಪಶ್ಚಾತ್ತಾಪ ನನ್ನ ಅದೆಷ್ಟರ ಮಟ್ಟಿಗೆ ಕಾಡುತ್ತಿತ್ತು ಅಂದರೆ ಕ್ಷಮೆ ಕೇಳುವವರೆಗೂ ಸಮಾಧಾನ ಇರಲಿಲ್ಲ. ಹೀಗೆ ಇರುವಾಗ ಒಂದಿನ ಅಕಸ್ಮಾತ್ ಆಗಿ ಟ್ರಾಫಿಕ್ ಸಿಗ್ನಲ್ ಒಂದರಲ್ಲಿ ಆಟೋದಲ್ಲಿ ಕುಳಿತವಳ ನೋಡಿದ್ದೆ. ಸೀದಾ ಆ ಆಟೋ ಹಿಂಬಾಲಿಸಿ ಹೋಗಿದ್ದೆ. ಆದರೆ ಆಟೋ ನಿಮಾನ್ಸ್ ಮುಂದೆ ನಿಂತಾಗ ಆಘಾತವೇ ಆಗಿತ್ತು. ಆದರೂ ಸಾವರಿಸಿಕೊಂಡು ಗಾಡಿ ನಿಲ್ಲಿಸಿ ಹೋದವನಿಗೆ ಅವರು ಬಂದಿದ್ದು ಕೌನ್ಸಿಲಿಂಗ್ ಸಲುವಾಗಿ ಎಂದು ತಿಳಿದಾಗ ಏನೋ ಸಂಕಟವಾಗಿತ್ತು. ಆದರೂ ಏನೇ ಆಗಲಿ ಇವತ್ತು
ಕ್ಷಮೆ ಕೇಳಿಯೇ ಹೋಗಬೇಕು ಎಂದು ನಿರ್ಧಾರ ಮಾಡಿದ್ದವ ಕಾದು ಕುಳಿತಿದ್ದೆ ಅಲ್ಲೇ. ಆರಿದ್ರ ಅಮ್ಮ ಡಾಕ್ಟರ್ ಜೊತೆಗೆ ಮಾತನಾಡೋ ಸಲುವಾಗಿ ಒಳಗೆ ಹೋದಾಗ ಒಬ್ಬಳೇ ಕುಳಿತ ಆರಿದ್ರ ಬಳಿಗೆ ಹೋಗಿ ಹಾಯ್ ಅಂದರೆ ಅವಳಿಗೆ ನನ್ನ ನೆನಪು ಕೂಡ ಇದ್ದಂತೆ ಇರಲಿಲ್ಲ ಎಂದ ನರಸಿಂಹ. ನಿನಗೆ ಭಯ ಆಗಿಲ್ವಾ ಆರಿದ್ರನ್ನ ನಿಮಾನ್ಸ್ನಲ್ಲಿ ನೋಡಿ ಎಂದು ಕೇಳಿದಳು ನೈದಿಲೆ ಕುತೂಹಲದಿಂದ. ಭಯನಾ, ಯಾಕೆ ಎಂದು ಪ್ರಶ್ನೆ ಮಾಡಿದ ನರಸಿಂಹ ಅಕ್ಕನ ಕಡೆಗೆ ನೋಡಿ. ಯಾಕಂದರೆ ನಾನು ಇದ್ದಿದ್ದು ಹುಚ್ಚಾಸ್ಪತ್ರೆಯಲ್ಲಿ ಅಲ್ವಾ, ಅದಕ್ಕೆ ಎಂದಳು ಆರಿದ್ರ ನಗುತ್ತಾ. ಪ್ಲೀಸ್ ಅದು ಹಾಗೆಲ್ಲ ಹೇಳಬೇಡ ಎಂದ ನರಸಿಂಹ ತಕ್ಷಣವೇ. ಇಷ್ಟೊಂದು ಪ್ರೀತಿ ಇರೋ ನೀನು ಅವಳಿಂದ ಅದೇಗೋ ದೂರ ಇದ್ದೆ? ಈ ಸಲ ಪ್ರಶ್ನೆ ಮಾಡಿದರು ಅನಸೂಯ. ದೂರ ಆದಮೇಲೆ ಪ್ರೀತಿ ಆಗಿತ್ತು ಅಮ್ಮ ಎಂದವನ ನೋಟವೀಗ ಆರಿದ್ರ ಮೇಲೆ ಇತ್ತು. ಪ್ರೀತಿ ಇಲ್ಲದೆ ಅದೇಗೆ ಮದುವೆ ಆಗಿದ್ದು ನೀನು? ಮದುವೆ ಜೊತೆಗೆ ಸಂಸಾರ ಕೂಡ ಮಾಡಿದ್ಯಾ ಎಂದಳು ನೈದಿಲೆ ತಮ್ಮನ ಸೂಕ್ಷ್ಮವಾಗಿ ನೋಡುತ್ತಾ. ಮದುವೆಯಾಗಿದ್ದು ಬಲವಂತಕ್ಕೆ, ಇನ್ನು ಸಂಸಾರ ಆಗಿದ್ದು ಅಚಾತುರ್ಯದಿಂದ ಎಂದಳು ಆರಿದ್ರ ನರಸಿಂಹ ಮಾತನಾಡುವ ಮೊದಲೇ ಉತ್ತರಿಸಿದಳು. ಅದೇ ಹೇಗೆ ಅಂತ ಕೇಳ್ತಿರೋದು ಎಂದಳು ನೈದಿಲೆ ಅಸಮಾಧಾನದಿಂದ. ಅದನ್ನೇ ಹೇಳ್ತಿರೋದು ನಾನು, ಆದರೆ ನೀನು ಮಧ್ಯ ಮಧ್ಯ ಮಾತಾಡಿ ಯಾಕೆ ತಲೆ ತಿಂತೀಯ ಎಂದು ರೇಗಿದ ನರಸಿಂಹ. ನೈದಿಲೆ, ಸ್ವಲ್ಪ ಸುಮ್ಮನೆ ಇರು, ನಿನ್ನ ಕುತೂಹಲ ನಮಗೂ ಅರ್ಥ ಆಗುತ್ತೆ, ಆದರೆ ವಿಷಯ ಪೂರ್ತಿ ಏನು ಅಂತ ಅವನು ಹೇಳೋದು ಕೇಳಿ ಆಮೇಲೆ ಮಾತಾಡು ಎಂದರು ಶಂಕರಶಾಸ್ತ್ರಿಗಳು ಗಂಭೀರವಾಗಿ. ಅವತ್ತು ಆಸ್ಪತ್ರೆಯಲ್ಲಿ ಮಾತನಾಡಿಸಿದಾಗ ಕೂಡ ಪ್ರತಿಕ್ರಿಯೆ ಕೊಡದೆ ಹಾಗೆ ಕುಳಿತವಳ ನೋಡಿ ಅಯ್ಯೋ ಅನಿಸಿತ್ತು. ಆಗಲೇ ಇವರು ಬಂದಿದ್ದು ಅಲ್ಲಿಗೆ ಎಂದು ಸೌಭಾಗ್ಯ ಅವರತ್ತ ಕೈ ತೋರಿಸಿದ ನರಸಿಂಹ. ನನಗೆ ನಿನ್ನ ನೋಡಿದ ನೆನಪಿಲ್ಲ ಕಣಪ್ಪ ಎಂದರು ಸೌಭಾಗ್ಯ ತಟ್ಟನೆ. ಬಹುಶಃ ಆ ದಿನ ನೀವಿದ್ದ ಪರಿಸ್ಥಿತಿ ಕಾರಣವೇನೋ ಬಿಡಿ. ಏನಾಯಿತು ಅಂತ ಕೇಳಿದಾಗ ಕಣ್ಣೀರು ಹಾಕುತ್ತಲೇ ನಿಮ್ಮ ಮನೆಯವರು ತೀರಿ ಹೋಗಿದ್ದು, ಆಮೇಲೆ ಆರಿದ್ರ ಮನಸ್ಥಿತಿ ಹದಗೆಟ್ಟಿದ್ದು ಎಲ್ಲ ಹೇಳಿದ್ರಿ. ಅದನ್ನು ಕೇಳಿದ ಮೇಲೆ ಅಯ್ಯೋ ಅನಿಸಿತ್ತು. ಜೊತೆಗೆ ಆ ದಿನ ಕೈ ಮಾಡಿದ್ದ ನೆನೆದು ನನ್ನ ಮೇಲೆ ಬೇಸರವಾಗಿತ್ತು. ಅದೇಕೋ ಆರಿದ್ರಾಗೆ ಸಹಾಯ ಮಾಡಬೇಕು ಅನಿಸಿತ್ತು ನನಗೆ ಎಂದು ಮಾತು ನಿಲ್ಲಿಸಿದ ನರಸಿಂಹಶಾಸ್ತ್ರಿ. ಮುಂದೆ ಕತೆ ಹೇಗಿದೆ? ಇಷ್ಟ ಆಗ್ತಿದೆಯಾ? ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್.